ಧರ್ಮಸ್ಥಳದ ಮೇಲೆ ಆರೋಪವನ್ನು ಮಾಡೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿರುವಂತಹ ಬುರುಡೆ ಗ್ಯಾಂಗ್ಗೆ ಪುಷ್ಟಿ ನೀಡುವಂತಹ ನಿಟ್ಟಿನಲ್ಲಿ ಪ್ರಚಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಕೆಲಸ ಮಾಡಿದ್ರು. ಆ ಯೂಟ್ಯೂಬರ್ಸ್ ವಿಚಾರಣೆಯೂ ಆಗ್ತಾ ಇದೆ. ಈ ಮಧ್ಯದಲ್ಲಿ ಓರ್ವ ಕೇರಳ ಮೂಲದ ಯೂಟ್ಯೂಬರ್ಗೂ ಈ ಬುರುಡೆ ಗ್ಯಾಂಗ್ಗೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಕೇರಳ ಯೂಟ್ಯೂಬರ್ಗೆ ಇಲ್ಲೇನು ಕೆಲಸ? ಕೇರಳದ ಯೂಟ್ಯೂಬರ್ ಮನಾಫ್ ಮೇಲೆ SIT ಕಣ್ಣಿಟ್ಟಿದೆ. ವಿಚಾರಣೆಗಾಗಿ ಕರೆದಿರುವಂತಹ SIT ಅಧಿಕಾರಿಗಳ ತಂಡ ಮನಾಫ್ ಅನ್ನುವಂತಹ ಕೇರಳ ಮೂಲದ ಯೂಟ್ಯೂಬರ್ ಸೋಮವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದಾನೆ. ಈತ ಮನಾಫ್ ಸೆಪ್ಟೆಂಬರ್ 3ರಂದು ಮನಾಫ್ಗೆ ನೋಟಿಸ್ ನೀಡಿತ್ತು SIT. ಕೇರಳದ ಕೋಝಿಕೋಡ್ನ ವಿಳಾಸ ಹಾಕಿ SIT ನೋಟಿಸ್ ನೀಡಿದೆ ಮನಾಫ್ಗೆ. ನಿನ್ನೆ 10 ಗಂಟೆಗೆ ಹಾಜರಾಗಬೇಕೆಂದು SIT ನೋಟಿಸ್ ಕೊಟ್ಟಿತ್ತು. ಬಟ್ ಬಂದಿಲ್ಲ, ಮಂಡೇ ಬರ್ತೀನಿ ಅಂತ ಹೇಳಿದ್ದಾನೆ ಆತ. ಕೇರಳ ಮೂಲದ ಯೂಟ್ಯೂಬರ್ಗೂ ಬುರುಡೆ ಲಿಂಕ್ ಏನಿದೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಕೇರಳ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿರುವಂತೆ ಬೇರೆ ಎಡಚರ ಮನಸ್ಥಿತಿಗಳು ಕೆಲಸ ಮಾಡಿದೆ ಅನ್ನುವಂಥ ಒಂದು ಸಂಶಯ ಬಂದ್ಬಿಡುತ್ತೆ. ಈ ಮಧ್ಯ ಈತ ಯೂಟ್ಯೂಬರ್ ಮನಾಫ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿರ್ತಾನೆ. ತಿಮರೋಡಿ ಜಯಂತ್ ಅವ್ರ ಜೊತೆ ಕಾಣಿಸ್ಕೊಂಡಿರ್ತಾನೆ. ಅವ್ರ ಜೊತೆ ಒಂದು ಫೋಟೋನಲ್ಲಿ ನಿಂತಿರ್ತಾನೆ. ಅದಾದ ಮೇಲೆ ಬಂಗ್ಲಗುಡ್ಡದಲ್ಲೂ ಹೋಗಿ ಅಲ್ಲಿ ಎಲ್ಲವನ್ನೂ ತೋರಿಸಿಕೊಂಡು ಈ ಬುರುಡೆ ವಿಚಾರವಾಗಿ ವಿಡಿಯೋ ಮಾಡಿರ್ತಾನೆ. ಹೀಗಾಗಿ ನಿನ್ನ ಬಳಿ ಏನು ಸಾಕ್ಷಿಗಳಿದೆಯಪ್ಪ, ದಾಖಲೆಗಳೇನಿದೆ ಈ ವಿಚಾರವಾಗಿ ತಗೊಂಡು ಬರಲೇಬೇಕು ವಿಚಾರಣೆಗೆ ಅನ್ನುವಂಥ ನಿಟ್ಟಿನಲ್ಲಿ ಈತನ ಕೇರಳ ಮೂಲದ ಅಡ್ರೆಸ್ನ ಇವರು SIT ಅಧಿಕಾರಿಗಳು ಉಲ್ಲೇಖಿಸಿ ಅಲ್ಲಿಗೆ ನೋಟಿಸ್ ಕಳಿಸಿರ್ತಾರೆ. ಬಟ್ ಆತನೇ ಬಂದಿಲ್ಲ. ಈ ಮಧ್ಯೆ ಚಿನ್ನಯ್ಯಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿ ಇರುವಂತೆ ತೋರ್ತಾ ಇದೆ. ಆದ್ದರಿಂದ ಏನಾದರೂ ಸಾಕ್ಷ್ಯ ಇದ್ದರೆ ತಗೊಂಬನ್ನಿ ಅಂತ SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ದಾಖಲೆ ಸೇರಿ ಸಾಕ್ಷ್ಯ ತರುವುದಕ್ಕೆ SIT ಅಧಿಕಾರಿಗಳು ಸೂಚಿಸಿದ್ದಾರೆ. ತಿಮರೋಡಿ ಹಾಗೂ ಜಯಂತ್ ಟಿ ಅವರನ್ನು ಭೇಟಿಯಾಗಿದ್ದ ಈತ ಮನಾಫ್ ಉಜಿರೆಯ ಮಹೇಶ್ ತಿಮರೋಡಿ ಮನೆಯಲ್ಲಿ ಭೇಟಿಯಾಗಿ ಚರ್ಚೆ ಕೂಡ ಮಾಡಿರ್ತಾನೆ. ಈತ ಮಾಸ್ಕ್ ಮ್ಯಾನ್ ತಂದಿದ್ದಂಥ ಬುರುಡೆ ವಿಡಿಯೋನ ಅಪ್ಲೋಡ್ ಮಾಡಿರ್ತಾನೆ. ಲಾರಿ ಉದಮ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿರ್ತಾನೆ. ಹೀಗಾಗಿ ಈತನಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. SIT ಅಧಿಕಾರಿಗಳು ಕೇಳಿದ್ದಾರೆ, ಈ ಪ್ರಕರಣದ ಬಗ್ಗೆ ನಮಗೆ ಮಾಹಿತಿ ಇರೋ ಥರ ತೋರಿಸ್ತಾ ಇದೆಯಪ್ಪ, ಏನಾದರೂ ಸಾಕ್ಷ್ಯ ಇದ್ದರೆ ತಗೊಂಬನ್ನಿ ವಿಚಾರಣೆಗೆ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಏನೀ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊದಲಿಗೆ ಶರಣಾಗತಿ ಆಗ್ತಾನಲ್ಲ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ, ಆಗ ಈತ ಬಂಗ್ಲಗುಡ್ಡದಿಂದನೇ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದಿರ್ತಾನೆ. ಆ ವಿಚಾರವನ್ನು ಇಟ್ಕೊಂಡು ಈತ ಬಂಗ್ಲಾಗುಡ್ಡದಲ್ಲೆಲ್ಲ ಓಡಾಡಿ ಆ ಬುರುಡೆ ವಿಚಾರವನ್ನು, ಬುರುಡೆಯನ್ನು ಹೇಗೆ ತಂದ, ಎಲ್ಲಿಂದ ತಂದ ಅನ್ನುವಂಥ ವಿಚಾರವನ್ನು ವಿಡಿಯೋ ಮಾಡಿ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ಕೊಂಡಿರ್ತಾನೆ. ಹೀಗಾಗಿ ಆ ವಿಡಿಯೋನ ಇಟ್ಕೊಂಡು ನಿಮ್ಮ ಹತ್ರ ಏನೋ ದಾಖಲೆ ಇದ್ದ ಹಾಗಿದೆ, ನಿಮ್ಮ ಹತ್ರ ಏನಾದರೂ ಎಲೆಕ್ಟ್ರಾನಿಕ್ ದಾಖಲೆ ಇರಬಹುದು, ಏನಾದರೂ ಈ ಬೇರೆ ಥರದ ದಾಖಲೆಗಳಿದ್ದರೆ ತೊಗೊಂಬನ್ನಿ ವಿಚಾರಣೆಗೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಈ ಮಧ್ಯ ಆತ ತಾವು ನೋಡಬಹುದು ನಮ್ಮ ಸ್ಕ್ರೀನ್ನಲ್ಲಿ ಉಜಿರೆಯ ತಿಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಬಂದು ಜಯಂತ್ ಟಿ ಹಾಗೂ ತಿಮರೋಡಿ ಅವರ ಜೊತೆ ಕಾಣಿಸ್ಕೊಂಡಿದ್ದಾನೆ. ಇದು ಒಂದು ರೀತಿಯಲ್ಲಿ ಎಲ್ಲ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಇದು BBC ಮಟ್ಟದಲ್ಲಿ ಸುದ್ದಿಯಾದಂಥದ್ದು, ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಬಿತ್ತರಿಸುವಂಥ ಸುದ್ದಿಯಾದಂಥದ್ದು ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಚೈನ್ ಲಿಂಕ್ ಬಿಲ್ಟ್ ಆಗಿರಬೇಕು ಅಂತ. ಪಾರ್ಟ್ ವೈಸ್ ವಿಡಿಯೋ ಮಾಡಿದ್ದಂಥ ಯೂಟ್ಯೂಬರ್ ಮನಾಫ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ವರದಿಯನ್ನು ಪ್ರಸಾರ ಮಾಡಿದ್ದ ತನ್ನ ಚಾನೆಲ್ನಲ್ಲಿ, ತನ್ನ ಯೂಟ್ಯೂಬ್ನಲ್ಲಿ ಬುರುಡೆ ಬಗ್ಗೆ ಕಥೆ ಕಟ್ಟಿದ್ದ ಮನಾಫ್. ಸುಜಾತಾ ಭಟ್ ಕುರಿತು ವಿಡಿಯೋ ಮಾಡಿದ್ದಂಥ ಯೂಟ್ಯೂಬರ್. ಹೀಗಾಗಿ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ನೀಡಿದ್ದಾರೆ SIT ಅಧಿಕಾರಿಗಳು. ಲಾರಿ ಮಾಲೀಕನೂ ಆಗಿರುವಂತಹ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ಉತ್ತರ ಕನ್ನಡ ಜಿಲ್ಲೆ ಶಿರೂರು ಗುಡ್ಡ ಕುಸಿದು ತನ್ನ ಲಾರಿ ನಾಶವಾಗಿತ್ತು. ಗುಡ್ಡ ಕುಸಿತದಲ್ಲಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದ. ಜಯಂತ್ ಮೂಲಕ ಬುರುಡೆ ಕಥೆಯನ್ನು ಕೇರಳಕ್ಕೂ ಹಬ್ಬಿಸಿದ್ದ ಈತ ಮನಾಫ್. ಪಾರ್ಟ್ ವೈಸ್, ಎಪಿಸೋಡ್ ವೈಸ್ ಮಾಡಿದ್ದಂತೆ ಈ ಒಂದು ಬುರುಡೆ ಪ್ರಕರಣ ಸಂಬಂಧ ವರದಿಯನ್ನು ಪ್ರಸಾರ ಮಾಡಿದ್ದಂತೆ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈತ ಯೂಟ್ಯೂಬರ್ ಜೊತೆಗೆ ಲಾರಿ ಮಾಲೀಕ ಆಗಿದ್ದಾನೆ. ಈಸ್ ಎ ಬಿಸ್ನೆಸ್ ಮನ್. ಈ ಹಿಂದೆ ಶಿರೂರು ಗುಡ್ಡ ಕುಸಿತದಲ್ಲಿ ಇವನ ಲಾರಿ ನಾಶವಾಗಿತ್ತು. ಅದರ ಡ್ರೈವರ್ ಅರ್ಜುನ್ ಅನ್ನುವಂಥವರು ಕೂಡ ಮೃತಪಟ್ಟಿದ್ದರು. ಅದಾದ ಮೇಲೋ ಅಥವಾ ಅದಕ್ಕೂ ಮುಂಚಿನ ಗೊತ್ತಿಲ್ಲ ಸರಿಯಾದ ಮಾಹಿತಿಯಲ್ಲಿ. ಬಟ್ ಈತ ಏನು ಈ ಒಂದು ಬುರುಡೆ ಪ್ರಕರಣ ಅಂದರೆ ಬುರುಡೆ ಮೂಲ ಏನು ಕೆದಕ್ತಾ ಹೋದಾಗ ಬಂಗ್ಲಗುಡ್ಡದಿಂದ ಏನು ತಂದ್ರಲ್ಲ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಅದನ್ನು ಪಾರ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ರಂತೆ. ಫುಲ್ಲು ನನಗೆಲ್ಲ ಗೊತ್ತು ಅನ್ನೋ ಥರ. ಈ ಮಧ್ಯ ಸುಜಾತಾ ಭಟ್ ಅವ್ರಿಗೆ ಸಂಬಂಧಪಟ್ಟಿದ್ದಂತಹ ವಿಡಿಯೋವನ್ನು ಕೂಡ ಮಾಡಿದ್ದಂತೆ ಈತ ತನ್ನ ಚಾನೆಲ್ನಲ್ಲಿ. ಹೀಗಾಗಿ
ನೋಡಿದರೆ ಈಗ ಹೇಗೆ ಈತ ಸಮೀರ್ ಎಕ್ಸ್ಪರ್ಟ್ ಸಮೀರ್ ಮಾಡಿದ್ದಾನೆ, ಅದೇ ಥರ ನಿಮ್ಮ ಬಳಿಯೂ ಏನೋ ದಾಖಲೆಗಳಿದ್ದ ಹಾಗಿದೆ, ಇವರ ಸಂಪರ್ಕದಲ್ಲಿರುವಂಥದ್ದು ಕೂಡ ಒಂದು ರೀತಿಯಲ್ಲಿ ದೃಢವಾಗಿದೆ. ಹೀಗಾಗಿ ನಿಮ್ಮ ಹತ್ರ ಏನು ದಾಖಲೆ ಇದೆ ತಗೊಂಡು ಬನ್ನಿ ವಿಚಾರಣೆಗೆ ಅಂತ ಇದೀಗ ಕೇರಳದ ಯೂಟ್ಯೂಬರ್ ಮನಾಫ್ಗೂ ಕೂಡ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಬಟ್ ನಿನ್ನೆ ಬರಬೇಕಿತ್ತು ಅಂತ ಹೇಳಿದರು, ನಿನ್ನೆ ಬಂದಿಲ್ಲ. ಈತ ಸೋಮವಾರ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾನೆ.